ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 10 HP ಮೋಟಾರ್ ಒಂದೇ, ಪಂಪಿನ ಸ್ಟೇಜುಗಳು ಬೇರೆ ಬೇರೆ, ಆದರೆ ಒಂದೇ ಆಳದಿಂದ ನೀರನ್ನು ತೆಗೆಯುತ್ತದೆ. ಆದರೆ ನೀರಿನ ವ್ಯತ್ಯಾಸ ಬೇರೆ. ಅದು ಹೇಗೆ? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 10 HP ಮೋಟರಿಗೆ 4 ಸ್ಟೇಜ್, 6 ಸ್ಟೇಜ್, 8 ಸ್ಟೇಜ್ ಪಂಪುಗಳು. ಅದರಲ್ಲಿ 4 ಸ್ಟೇಜ್ ಪಂಪಿನಲ್ಲಿ ಸ್ಟೀಲ್ ಬಾಡಿ, ಸ್ಟೀಲ್ ಇಂಪ್ಲೇಯರ್ ಇರುತ್ತದೆ. ಸ್ಟೀಲ್ ಬಾಡಿ, ಸ್ಟೀಲ್ ಇಂಪ್ಲೇಯರ್ ಇರುತ್ತದೆ. 6ನೇ ಸ್ಟೇಜಿನ ಪಂಪಿನಲ್ಲಿ ಕ್ಯಾಸ್ಟಿನ್ ಬಾಡಿ, ಸ್ಟೀಲ್ ಇಂಪ್ಲೇಯರ್ ಇರುತ್ತದೆ. 8ನೇ ಸ್ಟೇಜಿನ ಪಂಪಿನಲ್ಲಿ ಕ್ಯಾಸ್ಟಿನ್ ಬಾಡಿ, ಕ್ಯಾಸ್ಟಿನ್ ಇಂಪ್ಲೇಯರ್ ಇರುತ್ತದೆ. 3 ಪಂಪಿನ ವ್ಯತ್ಯಾಸ ಏನೆಂದರೆ, 3 ಒಂದೇ ಸಮನೆ 240 ಅಡಿಯಿಂದ ಕೆಲಸ ಮಾಡುತ್ತದೆ. ಅದು ಹೇಗೆಂದರೆ, 4ನೇ ಸ್ಟೇಜಿನ ಪಂಪು ಸ್ಟೀಲ್ ಬಾಡಿ, ಸ್ಟೀಲ್ ಇಂಪ್ಲೇಯರ್ ಆಗಿರುತ್ತದೆ. ಒಂದು ಸ್ಟೇಜ್ 60 ಅಡಿ ಕೆಲಸ ಮಾಡುತ್ತದೆ. 60 × 4 240 ಅಡಿ ಆಗುತ್ತದೆ. 6ನೇ ಸ್ಟೇಜಿನ ಪಂಪಿನಲ್ಲಿ ಕ್ಯಾಸ್ಟಿನ್ ಬಾಡಿ, ಸ್ಟೀಲ್ ಇಂಪ್ಲೇಯರ್ ಇರುತ್ತದೆ. ಒಂದು ಸ್ಟೇಜ್ 40 ಅಡಿ ಕೆಲಸ ಮಾಡುತ್ತದೆ. 40 × 6 240 ಅಡಿ ಕೆಲಸ ಮಾಡುತ್ತದೆ. 8ನೇ ಸ್ಟೇಜ್ ಪಂಪಿನಲ್ಲಿ ಕ್ಯಾಸ್ಟಿನ್ ಬಾಡಿ, ಕ್ಯಾಸ್ಟಿನ್ ಇಂಪ್ಲೇಯರ್ ಇರುತ್ತದೆ. ಒಂದು ಸ್ಟೇಜ್ 30 ಅಡಿ ಕೆಲಸ ಮಾಡುತ್ತದೆ. 30 × 8 240 ಅಡಿ ಆಯಿತು. ಇದರಲ್ಲಿ ನೀರಿನ ವ್ಯತ್ಯಾಸ, 4ನೇ ಸ್ಟೇಜಿನಲ್ಲಿ 3 ಇಂಚ್ ನೀರು ಬರುತ್ತದೆ. ಕ್ಯಾಸ್ಟಿನ್ ಬಾಡಿ, ಸ್ಟೀಲ್ ಇಂಪ್ಲೇಯರಲ್ಲಿ 2.5 ಇಂಚ್ ನೀರು ತೆಗೆಯುತ್ತದೆ. ಕ್ಯಾಸ್ಟಿನ್ ಬಾಡಿ, ಕ್ಯಾಸ್ಟಿನ್ ಇಂಪ್ಲೇಯರ್ನಲ್ಲಿ 2 ಇಂಚ್ ನೀರು ಬರುತ್ತದೆ. 10 HP ಮೋಟಾರ್ ಮೇಲೆ 4 ಸ್ಟೇಜ್, 6 ಸ್ಟೇಜ್, 8 ಸ್ಟೇಜ್ ಪಂಪ್ ಹಾಕಿದ್ರೂ 240 ಅಡಿ ಕೆಲಸ ಮಾಡುತ್ತೆ. ಮತ್ತು ಒಂದು ಸ್ಟೇಜಿಂದ ಮತ್ತೊಂದು ಸ್ಟೇಜ್ಗೆ ನೀರು ಹೆಚ್ಚಿಗೆ ಬರುತ್ತೆ. ಒಂದು ಸ್ಟೇಜು 30 ಅಡಿನೂ ಕೆಲಸ ಮಾಡುತ್ತೆ, 40 ಅಡಿನೂ ಕೆಲಸ ಮಾಡುತ್ತೆ, 60 ಅಡಿನೂ ಕೆಲಸ ಮಾಡುತ್ತೆ. ಆದರೆ ಎಲ್ಲ ತರಹದ ಮೋಟಾರ್ ಕಂಪನಿಗಳಲ್ಲಿ ಸಿಗುವುದಿಲ್ಲ. ನೀವು ವಿಚಾರಿಸ್ಬಿಟ್ಟು ತಗೊಳ್ಳಿ. ನಿಮ್ಮ ಬೋರ್ವೆಲಲ್ಲಿ ನೀರು ಜಾಸ್ತಿ ಇದ್ದು HP ಮೋಟಾರ್ ಕಡಿಮೆ ಮಾಡಿಕೊಂಡು ಬೋರ್ವೆಲ್ಲಿಂದ ನೀರು ಜಾಸ್ತಿ ತಗೋಬೋದು. ಅದು ಹೇಗೆ ಗೊತ್ತಾ? 4 ಸ್ಟೇಜ್ ಪಂಪ್ನಲ್ಲಿ 125 ಗೇಜ್ ಇಂಪ್ಲೇರ್ ಹಾಕಿರ್ತಾರೆ. 6 ಸ್ಟೇಜ್ ಪಂಪಿನಲ್ಲಿ 100 ಗೇಜ್ ಇಂಪ್ಲೇರ್ ಹಾಕಿರ್ತಾರೆ. 8 ಸ್ಟೇಜ್ ಪಂಪಿನಲ್ಲಿ 80 ಗೇಜ್ ಇಂಪ್ಲೇರ್ ಹಾಕಿರ್ತಾರೆ. ಪಂಪಿನ ಒಳಗಡೆ ಇಂಪ್ಲೇರ್ ಗೇಜ್ ಚೇಂಜ್ ಮಾಡಿದ್ರೆ ನೀರು ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಅಂದ್ಬಿಟ್ಟು ಫುಲ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋಗೆ 100 ಲೈಕ್ ಕೊಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಮ್ಮ ರೈತರಿಗೆ ಎಲ್ಲರಿಗೂ ಶೇರ್ ಮಾಡಿ.